ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ಇವತ್ತಿನ ಅಷ್ಟವಕ್ರ ಗೀತೆಯ ಒಂದು ಜ್ಞಾನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಬ್ಜೆಕ್ಟು ಏನು ಅಂದರೆ ಆನಂದದ ಅನಾವರಣ ಅಂತ, ಅನ್ಕವರಿಂಗ್ ದ ಬ್ಲಿಸ್ ಅಂತ ಹೇಳ್ತಾರೆ. ಸೊ ನೋಡೋಣ ಇವತ್ತು ಏನಿದೆ ಅಂತ. ಮೊದಲನೇ ಶ್ಲೋಕ: ಮಾ ಸಂಕಲ್ಪ ವಿಕಲ್ಪಾಭ್ಯಾಂ ಚಿತ್ತಂ ಕ್ಷೋಭಯ ಚಿನ್ಮಯ ಉಪಶಾಮ್ಯ ಸುಖಂ ತಿಷ್ಠ ಸ್ವಾತ್ಮಾನಂದ ವಿಗ್ರಹೇ. ಮಾ ಸಂಕಲ್ಪ ವಿಕಲ್ಪಾಭ್ಯಾಂ ಚಿತ್ತಂ ಕ್ಷೋಭಯ ಚಿನ್ಮಯ ಉಪಶಾಮ್ಯ ಸುಖಂ ತಿಷ್ಠ ಸ್ವಾತ್ಮಾನ್ಯಾನಂದ ವಿಗ್ರಹೇ. ಯಥಾರ್ಥ ಏನು ಹೇಳುತ್ತೆ ಅಂದರೆ, ಮನಸ್ಸಿನಲ್ಲಿ ಉಂಟಾಗುವ ಸಂಕಲ್ಪ ವಿಕಲ್ಪಗಳ ಘರ್ಷಣೆಯಿಂದ ಮನಸ್ಸನ್ನು ಕ್ಷೋಭೆಗೆ ಒಳಪಡಿಸಬೇಡ. ನೀನು ಬೆಳಕಿನಿಂದ ತುಂಬಿರುವ ಚಿನ್ಮಯ ಸ್ವರೂಪನಾಗಿದ್ದೀಯೆ. ನಿನ್ನದೇ ಆತ್ಮದಲ್ಲಿ ವಿಶ್ರಮಿಸಿ ಸುಖದಿಂದ ಇರು. ನೀನೇ ಆನಂದದ ವಿಗ್ರಹ ಎಂಬುದನ್ನು ತಿಳಿದುಕೋ ಅಂತ ಹೇಳ್ತಾರೆ. ನೋಡಿ, ನಾವೇ ಆನಂದ ಸ್ವರೂಪ ಅಂತ ನಮಗೆ ಗೊತ್ತು. ಆದರೆ ಅದಕ್ಕೆ ಒಂದಷ್ಟು ಅಡ್ಡ ಬರ್ತಾ ಇದೆ, ಗೋಡೆಗಳ ಅಡ್ಡ ಬರ್ತಾ ಇದೆ. ಅದು ನಾವು ಆನಂದ ಸ್ವರೂಪ ಅಂತ ತಿಳ್ಕೊಳ್ಳೋದನ್ನ ನಮಗೆ ಅಡ್ಡವಾಗಿ ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಫಸ್ಟ್. ಯಾವುದು ನಮ್ಮನ್ನ ತಡೀತಾ ಇರೋದು? ಮೊದಲನೇದು ಶರೀರದಲ್ಲಿ ಅನಾರೋಗ್ಯ. ಇವಾಗ ಯಾವಾಗನೋ ಒಂದು ದಿವಸ ಹೆಚ್ಚಿಗೆ ಸಕ್ಕರೆ ತಿಂತೀವಿ, ಅಥವಾ ಇನ್ನೇನು ಸ್ವೀಟ್ ತಿಂತೀವಿ, ಅಥವಾ ಇನ್ನೇನೋ ಆಹಾರದಲ್ಲಿ ಹೆಚ್ಚು ಕಡಿಮೆ ಉಂಟಾದಾಗ ಶರೀರದಲ್ಲಿ ಏನೇನೋ ಆಗ್ತಾ ಇರುತ್ತೆ. ಸುಸ್ತಾಗತ್ತೆ, ಅಥವಾ ತುಂಬ ಹೈಪರ್ ಆಗಿಬಿಡ್ತೀವಿ, ನಾವು ಚಡಪಡಿಸ್ತಾ ಇರ್ತೀವಿ ಒಳಗಡೆಯಿಂದ. ಸೊ ಇದನ್ನ ನೋಡಿದಾಗ ಇದಕ್ಕೆ ಮಲ ಅಂತ ಹೇಳ್ತಾರೆ. ಶರೀರದಲ್ಲಿ ಹೆಚ್ಚು ಕಡಿಮೆ ಆದರೆ ಯಾವುದೋ ಒಂದು ಮಲ ನಮ್ಮನ್ನು ಕಾಡ್ತಾ ಇರುತ್ತೆ, ಶರೀರದಲ್ಲಿ ನಮಗೆ ತೊಂದರೆ ಉಂಟು ಮಾಡ್ತಾ ಇರುತ್ತೆ. ಇದು ಮೊದಲನೇ ಗೋಡೆ, ಮೊದಲನೇ ಪರದೆ. ಎರಡನೇದೇನು? ವಿಕ್ಷೇಪ ಅಂತ. ಇದು ಬುದ್ಧಿಯಲ್ಲಿರುವಂಥದ್ದು. ಬುದ್ಧಿಯಲ್ಲಿ ಇದು ಸರಿನಾ ತಪ್ಪ ಅಂತ ಒಂದು ಜಿಜ್ಞಾಸೆ ನಡೀತಾ ಇರುತ್ತೆ. ಇದಕ್ಕೆ ವಿಕ್ಷೇಪ ಅಂತ ಕರೀತಾರೆ. ಮೂರನೇದು ಕ್ಷೋಭೆ ಅಂತ. ಕ್ಷೋಭೆ ಅಂದ್ರೆ ಏನು? ಮನಸ್ಸೊಂದು ಹೇಳ್ತದೆ, ಆಮೇಲೆ ನಾವು ಇನ್ನೊಂದು ಮಾಡಕ್ಕೆ ಹೋಗ್ತೀವಿ. ಅದು ಒಂದು ಮನಸ್ಸು ಇದು ಮಾಡಬೇಕು ಅನ್ಸುತ್ತೆ, ಅದು ಇನ್ನೊಂದು ಕಡೆ ಇನ್ನೊಂದು ಆಲೋಚನೆ ಬಂದು ಇದು ಮಾಡೋದು ಬೇಡ, ಇದು ಮಾಡಬೇಕು ಅಂತ ಒಂದು ಘರ್ಷಣೆ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಇದಕ್ಕೆ ಕ್ಷೋಭೆ. ನಿದ್ದೆ ಮಾಡ್ತಾ ಇರುವಾಗ ಈ ತರ ಘರ್ಷಣೆಗಳು ಇರೋದಿಲ್ಲ, ಯಾವುದೇ ರೀತಿಯ ಘರ್ಷಣೆಗಳು ಇರೋದಿಲ್ಲ. ಇವೆಲ್ಲ ಯಾವಾಗ ಬರುತ್ತೆ ಅಂದ್ರೆ, ಎಚ್ಚರವಾಗಿ ಕುತ್ಕೊಂಡಿದ್ದಾಗ ಮಾತ್ರ ಈ ಘರ್ಷಣೆಗಳೆಲ್ಲ ಬರುತ್ತೆ. ಕೊನೆಯದು ಯಾವುದು ಅಂದ್ರೆ, ನಮ್ಮಲ್ಲಿ ಒಂದು ಆವರಣ. ಅದು ಹೇಗೆ ಅಂದ್ರೆ, ನಮ್ಮ ಮನಸ್ಸಿಗೂ ನಮ್ಮ ಚೈತನ್ಯಕ್ಕೂ ಮಧ್ಯೆ ಒಂದು ಪರದೆ. ಈ ವೀಲ್ ಅಂತಾರೆ, VIL, ವೀಲ್, ಒಂದು ಪರದೆ ತರ. ಆ ಪರದೆ, ಆ ಚೈತನ್ಯನೋ ಅದು ಆನಂದ ಸ್ವರೂಪ, ಚೈತನ್ಯದ ಸ್ವರೂಪ. ಒಳಗಿನ ಆತ್ಮ ಸ್ವರೂಪ ಏನು, ಅದು ಆನಂದ, ಅದರ ಸ್ವಭಾವ. ಆ ಆನಂದಕ್ಕೂ ನಮಗೂ ಮಧ್ಯೆ ಈ ಮೂರು ಪರದೆಗಳು ತಳಿತಾ ಇದೆ. ಒಂದು ಶರೀರದಲ್ಲಿರುವ ಮಲ, ಇನ್ನೊಂದು ಮನಸ್ಸಿನಲ್ಲಿ ವಿಕ್ಷೇಪ, ಮತ್ತೆ ಕ್ಷೋಭ. ಇದು ಮೂರು ಆವರಣಗಳು ನಮ್ಮನ್ನ ತಡಿತಾ ಇದೆ. ಇದನ್ನ ಹೇಳ್ತಾ ಬರ್ತಾರೆ ಗುರುಗಳು. ಸೊ ಚೈತನ್ಯ ಏನು? ಚೈತನ್ಯ ತುಂಬಾ ಶಕ್ತಿಯಿಂದ ತುಂಬಿಕೊಂಡಿರೋದು. ಚೈತನ್ಯನೇ ಶಕ್ತಿ ಆಕ್ಚುಲಿ, ಮತ್ತು ಬೆಳಕು ಅದು. ಅದ್ರ ಬಗ್ಗೆ ನಮಗೆ ಅರಿವಿಲ್ಲ. ನಮ್ಗೆ ಯಾಕೆ ಅಂದ್ರೆ ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಈ ಘರ್ಷಣೆಗಳು, ಮನಸ್ಸಿನ ಘರ್ಷಣೆಗಳಲ್ಲಿ, ಆಲೋಚನೆಗಳಲ್ಲಿ. ಆಲೋಚನೆಗಳ ಪ್ರವಾಹ ಒಳಗಡೆ ನುಗ್ಗುತ್ತಾ ಇದೆ. ಶಾರೀರಿಕವಾಗಿ ಆರೋಗ್ಯವಾಗಿದ್ರು ಮಾನಸಿಕವಾಗಿ ಈ ಆನಂದವನ್ನು ಅನುಭವಿಸ್ತಾ ಇಲ್ಲ ನಾವು. ಒಳಗಡೆ ಕುದೀತಾ ಇರುತ್ತೆ. ಈ ಕುದೀತಾ ಇದ್ರೆ ಯಾವ ಆನಂದ ಅನುಭವಿಸಕ್ಕಾಗತ್ತೆ ಹೇಳಿ? ಒಳಗಡೆ ನಮ್ಮ ಸ್ವಭಾವ ಹೆಂಗ್ ಗೊತ್ತಾಗತ್ತೆ? ಸೊ ಅದಕ್ಕೆ ಗುರುಗಳು ಅದೇ ಹೇಳ್ತಾರೆ, ಈ ಮೂರು ಆವರಣಗಳು ನಮ್ಮನ್ನ ತಡೀತದೆ. ಒಂದು ಮಲ, ವಿಕ್ಷೇಪ ಮತ್ತೆ ಕ್ಷೋಭೆ. ಇದು ಮೂರು ನಮ್ಮನ್ನ ತಡೀತಾ ಇರುತ್ತೆ, ಒಳಗಡೆಯಿಂದ ಆವರಣಗಳಾಗಿ ನಿಂತ್ಕೊಂಡು ತಡೀತಾ ಇದೆ ನಮ್ಮ ಆನಂದವನ್ನು ಅನುಭವಿಸೋದಕ್ಕೆ. ಏನೋ ಮಾಡಬೇಕು ಅಂತ ಮನಸ್ಸು ಆ ಕಡೆ ಹೋಗುತ್ತೆ, ಅದಕ್ಕೆ ಸಂಕಲ್ಪ. ಅದು ಮಾಡಬೇಡ ಅಂತ ಇನ್ನೊಂದು ಎಳಿಯತ್ತೆ, ಇದಕ್ಕೆ ವಿಕಲ್ಪ ಅಲ್ವಾ? ನೋಡಿ, ಈ ಸಂಕಲ್ಪ ಮತ್ತು ವಿಕಲ್ಪಗಳಲ್ಲಿ ಸಿಕ್ಕಾಕೊಂಡು ಇರೋ ಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು. ಇದು ಮಾಡಬೇಕು ಅಂತ ಆ ಕಡೆ ಹೋಗ್ತೀವಿ, ಅದಾಗುತ್ತೋ ಇಲ್ವೋ ಅಂತ ನಮ್ಮಲ್ಲಿ ಒಂದು ವಿಕಲ್ಪ ಬೇರೆ ಶುರುವಾಗುತ್ತೆ. ಈ ಥರದ ಆಲೋಚನೆಗಳು ನಮ್ಮನ್ನ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿರುವ ಶಕ್ತಿಯನ್ನೆಲ್ಲ ಎಳೆದು ಬಿಡುತ್ತೆ. ಕೆಲವು ಸಮಯದಲ್ಲಿ ಸಂಕಲ್ಪನೂ ಇರೋಲ್ಲ, ವಿಕಲ್ಪನೂ ಇರೋದಿಲ್ಲ. ನೀವು ನೋಡಿ, ಇವಾಗ ನಾವು ಬೆಳಗ್ಗೆ ಸ್ನಾನ ಮಾಡ್ತಾ ಇರ್ತೀವಿ, ಅವಾಗ ಯಾವ ಸಂಕಲ್ಪ ಇರುತ್ತೆ? ಯಾವುದನ್ನ ವಿಕಲ್ಪ ಇರುತ್ತೆ? ಹಲ್ಲುಜ್ಜುತ್ತಾ ಇರ್ತೀವಿ, ಅವಾಗ ಯಾವ ಸಂಕಲ್ಪ ವಿಕಲ್ಪ ಇರುತ್ತೆ? ಮುಖ ತೊಳಿತಾ ಇರ್ತೀವಿ, ಯಾವ ಸಂಕಲ್ಪ ವಿಕಲ್ಪ ಇರುತ್ತೆ?
ಅರ್ಥ ಆಗ್ತಾ ಇದೆಯಲ್ಲ ಏನು? ಆ, ಗಿಡಗಳಿಗೆ ನೀರು ಹಾಕ್ತಾ ಇರ್ತೀವಿ, ಪಾತ್ರೆ ತೊಳಿತಾ ಇರ್ತೀವಿ, ಮನೆ ಮುಂದೆ ಕಸ ಗುಡಿಸ್ತಾ ಇರ್ತೀವಿ. ಅವಾಗ ಯಾವ್ದಾನ ಸಂಕಲ್ಪ ಇರುತ್ತಾ, ವಿಕಲ್ಪಗಳಿರುತ್ತಾ? ಈ ಸಂಕಲ್ಪಗಳು ವಿಕಲ್ಪಗಳು ಇಲ್ಲದೆ ಇರುವಂಥ ಸ್ಥಿತಿ ನೋಡಿ, ಅದು ನಾವಾಗಿರ್ತೀವಿ ಅವಾಗ. ಅವಾಗ ಏನು ಇರಲ್ಲ, ಪೂರ್ತಿ ಶಾಂತವಾಗಿರ್ತೀವಿ. ಆ ಶಾಂತವಾದ ಸ್ಥಿತಿನೇ ನಮ್ಮ ಚೈತನ್ಯ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಾ ಸಂಕಲ್ಪ ವಿಕಲ್ಪಾಭ್ಯಾಂ ಚಿತ್ತಂ ಕ್ಷೋಭಯ ಚಿನ್ಮಯ. ಈ ಸಂಕಲ್ಪಗಳು ಮತ್ತು ವಿಕಲ್ಪಗಳು ನಮ್ಮಲ್ಲಿ ಬರುತ್ತಲ್ಲ, ಇದು ನಮ್ಮ ಮನಸ್ಸನ್ನ ಕ್ಷೋಭೆಯಲ್ಲಿ ತಗೊಂಡೋಗ್ಬಿಡುತ್ತೆ, ನಮ್ಮ ಆನಂದವನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನಮ್ಮಲ್ಲಿ ಈ ವಿರೋಧವಾದ ಆಲೋಚನೆಗಳು ಉಂಟಾಗಿ ನಮ್ಮ ಆನಂದವನ್ನು ನಮಗೆ ದೂರ ಮಾಡುತ್ತೆ. ಆಲೋಚನೆಗಳು ನಮ್ಮನ್ನು ಒಂದು ಕಡೆ ಎಳ್ಕೊಂಡು ಹೋಗುತ್ತೆ, ಇನ್ನೊಂದು ಆಲೋಚನೆ ವಿಕಲ್ಪ ಇನ್ನೊಂದು ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ಸೊ ನಮ್ಮ ಸ್ವಭಾವ ಏನು ಹಾಗಾದ್ರೆ? ನಮ್ಮ ಒಳಗಿನ ಚೈತನ್ಯ ಸ್ವಭಾವ ಆನಂದ, ನಮ್ಮ ಒಳಗಿನ ಸ್ವಭಾವ. ಸೊ ನಮಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ನಮ್ಮ ಆನಂದದಲ್ಲಿ ನಾವು ಮುಳುಗಿ ತೇಲಿ ನಮ್ಮ ಸುತ್ತಲೂ ಆನಂದವನ್ನ ಯಾವಾಗಲೂ ನಮ್ಮ ಕಡೆ ನಾವು ರೇಡಿಯೇಟ್ ಮಾಡ್ಬೋದು. ನಮ್ಮ ಸುತ್ತಲೂ ಇರೋರು ನೋಡಿ, ಇವಾಗ ನೋಡಿ, ಗುರುಗಳ ಹತ್ರಕ್ಕೆ ಹೋಗ್ತಾ ಇದ್ದಂಗೆನೆ ನಾವು ಎಷ್ಟೇ ದುಃಖದಲ್ಲಿದ್ರು ಏನೋ ಮನಸ್ಸಿನಲ್ಲಿ ಹೇಳ್ಕೊಳ್ಳದೇ ಇರುವಂತ ಒಂದು ಆನಂದ ಉಂಟಾಗುತ್ತೆ ಅಲ್ವಾ? ಏನು? ಅದಕ್ಕೆ ನೀವು ಶಿವಸೂತ್ರದಲ್ಲಿ ಒಂದು ಸೂತ್ರ ಹೇಳ್ತಾರೆ ಗುರುಗಳು, ನಮಶ್ರೀ ಶಂಭವೇ ಸ್ವಾತ್ಮಾನಂದ ಪ್ರಕಾಶವಪುಷೆ ಅಂದ್ರೆ ಏನು? ಆನಂದವನ್ನ ಅವರ ಶರೀರದಿಂದ ಹೊರಹೊಮ್ಮುತ್ತಾ ಇದೆ. ಇಟ್ ಈಸ್ ರೇಡಿಯೇಟಿಂಗ್ ಫ್ರಮ್ ದ ಬಾಡಿ ಆಫ್ ದ ಗುರುದೇವ್. ಹೇಗೆ ಅಂದರೆ, ಒಳಗಡೆ ಅವರು ಪೂರ್ತಿ ಆತ್ಮಸ್ವರೂಪರು ಗುರುಗಳು. ಅದಕ್ಕೆ ಅವರ ಆನಂದ, ಆ ಆತ್ಮನ ಸ್ವಭಾವ ಏನು? ಆನಂದ. ದಟ್ ಈಸ್ ರೇಡಿಯೇಟಿಂಗ್ ಫ್ರಮ್ ದ ಸೆಲ್ಫ್. ಅದು ಆನಂದ. ಅದಕ್ಕೆ ಅವ್ರ ಹತ್ರ ಹೋಗ್ತಾ ಇದ್ದಂಗೆ ಎಷ್ಟೋ ಸರಿ ಹಿಡ್ಕೊಬೇಕು ಅನ್ಸುತ್ತೆ. ಎಷ್ಟು ಜನಕ್ಕೆ ಅನುಭವ ಆಗುತ್ತೆ ನೋಡಿ, ಗುರುಗಳ ಹತ್ರ ಹೋಗ್ತಾ ಇದ್ದಂಗೆ ಗುರುಗಳು ನೋಡಬೇಕು ಅಂತ ಯಾಕೆ ಅನ್ಸುತ್ತೆ ಅಂದರೆ, ಬಿಕಾಸ್ ಅದು ಆತ್ಮನ ಸ್ವಭಾವ ಏನು? ಬ್ಲಿಸ್, ಅದು ಆನಂದ ಸ್ವಭಾವ ಅದು. ಸೊ ಅಲ್ಲಿ ಯಾವುದೇ ರೀತಿಯ ವಿಕಲ್ಪಗಳು ಅಥವಾ ಕಾನ್ಫ್ಲಿಕ್ಟ್, ಘರ್ಷಣೆ ಇರೋದಿಲ್ಲ ಆ ಥರದ್ದು. ಓಕೆ, ಅದಕ್ಕೆ ಇದನ್ನ ಅಬ್ಸರ್ವ್ ಮಾಡಿ ಮತ್ತೆ ವಿಶ್ರಮಿಸಿ. ಯಾವಾಗ ತಲೆ ಕೆಳಗೆ ಗೋಣು ಕೆಳಗೆ ಬೀಳುತ್ತೆ, ಹೃದಯದೊಂದಿಗೆ ಒಂದಾಗುತ್ತೆ. ಗೋಣು ಕೆಳಗೆ ಬೀಳೋದು ಯಾವಾಗ? ನೀವು ಧ್ಯಾನದಲ್ಲಿ ಹಿಂಗೆ ಕುತ್ಕೊಂಡು ತಲೆ ಎತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀರಾ, ಹೋಗ್ತಾ 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 ತಲೆ ಕೆಳಗೆ ಡ್ರಾಪ್ ಆಗ್ಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಇದೆಲ್ಲ ನಮಗೆ. ಸೊ ಅವಾಗ ಸಂಕಲ್ಪಗಳು ಮತ್ತು ವಿಕಲ್ಪಗಳು ಎರಡೂ ಕಣ್ಮರೆ ಆಗ್ಬಿಡುತ್ತೆ, ಎರಡೂ ಇರೋದಿಲ್ಲ. ಅವಾಗ ಘರ್ಷಣೆ ಉಂಟು ಮಾಡುವಂಥ ಥಾಟ್ಸ್, ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ಇರೋದಿಲ್ಲ. ಅವಾಗ ಎಲ್ಲ ಘರ್ಷಣೆಗಳು ಸುಮ್ಮನೆ ಅದು ಕರಗೋಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಅರಿವು ಬರುತ್ತೆ ನಮಗೆ. ಅವಾಗ ಏನಾಗುತ್ತೆ, ಅಕಸ್ಮಾತ್ ಘರ್ಷಣೆಗಳು ಬಂತು ಅಂದ್ಕೊಳ್ಳಿ, ಧ್ಯಾನ ಮಾಡ್ತಾ ಇರುವಾಗ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ಬಂತು ಅಂದ್ಕೊಳ್ಳಿ, ಘರ್ಷಣೆ ಉಂಟು ಮಾಡುವಂಥ ಕೆಲವು ಆಲೋಚನೆಗಳು ಬಂದರೆ ಏನು ಹೇಳ್ತಾರೆ, ಅದ್ರ ಬಗ್ಗೆ ಒಂದು ನಗು, ಗಿವ್ ಎ ಸ್ಮೈಲ್ ಅಂಡ್ ಜಸ್ಟ್ ಲೆಟ್ ಗೋ, ಬಿಟ್ಬಿಡಿ. ಸೊ ಅದ್ರ ಜೊತೆ ಫೈಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ. ಅದು ಬೆಳೀತಾ ಹೋಗುತ್ತೆ, 2ಕ್ಕೆ 4, 4ಕ್ಕೆ 8, ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಸುಮ್ಮನೆ ಅದನ್ನು ಗಮನಿಸ್ತಾ ಹೋಗಿ, ಸಂಕಲ್ಪ ಮತ್ತು ವಿಕಲ್ಪಗಳನ್ನು. ಅದು ಕೂಡ ಒಂದು ಆಲೋಚನೆ ಥರ, ಆಲೋಚನೆ ಬರ್ತಾ ಇದೆ ಹೋಗ್ತಾ ಇದೆ ಆ ಥರ. ಸೊ ಈ ಸಣ್ಣ ತಲೆಯಲ್ಲಿ ಎಷ್ಟೊಂದು ಆಲೋಚನೆಗಳು ಬಂದು ಹೋಗ್ತವೆ ಏನು. ಈ ಆಲೋಚನೆಗಳಿಗೆಲ್ಲ ಒಂದೊಂದು ಆಲೋಚನೆಗೆ ಒಂದು ಕಲರ್ ಕೊಟ್ಟಿದ್ರೆ ಹೆಂಗಿರೋದು ಅಂತ ಹೆಸರು ಹೇಳ್ತಾ ಇದ್ದಾರೆ ಗುರು. ಏನೋ ಒಂದೊಂದು ಆಲೋಚನೆಗೆ ಒಂದೊಂದು ಕಲರ್ ಕೊಟ್ಟಿದ್ದಿದ್ರೆ ಎಷ್ಟು ಅದ್ಭುತವಾಗಿರೋದು. ಇದು ನನ್ನ ಮನಸ್ಸಿಗೆ, ಗುರುಗಳು ಹೇಳ್ತಾರೆ, ಇದು ನನ್ನ ಮನಸ್ಸಿಗೆ ಚಿಕ್ಕನ್ನಲ್ಲಿ ಬಂದಿತ್ತು ಅಂತ. ಓಕೆ, ಉಸಿರಿಗೆ ಮತ್ತು ಆಲೋಚನೆಗಳಿಗೆ ಕಲರ್ ಒಂದೊಂದು ಬಣ್ಣವನ್ನು ಕೊಟ್ಟಿದ್ರೆ ಚೆನ್ನಾಗಿರೋದು. ಯಾವುದು? ಬ್ಲೂ ಕಲರ್ ಬಣ್ಣ, ನೀಲಿ ಬಣ್ಣ ಅಥವಾ ಹಳದಿ ಬಣ್ಣ, ಕೆಂಪು ಬಣ್ಣ. ಒಂದು ಆಲೋಚನೆ ಬಂದಾಗ ಅದಕ್ಕೆ ನೀಲಿ ಬಣ್ಣ, ತಲೆ ಒಳಗಡೆಯಿಂದ ನೀಲಿ ಕಲರ್ ಒಂದು ಹೊಗೆ ಬಂದಂಗೆ. ಇನ್ನೊಂದು ರೀತಿ ಆಲೋಚನೆ ಬಂದಾಗ ಕೆಂಪು ಕಲರ್ ಹೊಗೆ ಬಂದಂಗೆ. ಇನ್ನೊಂದು ಆಲೋಚನೆ ಬಂದಾಗ ಹಳದಿ ಕಲರ್ ಹೊಗೆ ಬಂದಂಗೆ. ಈ ಥರ ಕೊಟ್ಟಿದ್ದಿದ್ರೆ ಎಷ್ಟೊಂದು ಜನ ಕೂತಿದ್ರೆ ಅಷ್ಟು ಹೊಗೆ, ಕಲರ್ ಹೊಗೆಗಳು ಅವರ ತಲೆಯಿಂದ ಬಂದು ಹೋಗೋ ಥರ. ಈ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಗುರುಗಳು ಹೇಳ್ತಾರೆ. ನೋಡಿ, ಈ ಸಣ್ಣ ತಲೆ ಈ ಶರೀರದ ಮೇಲೆ ಕುತ್ಕೊಂಡಿದೆಯಪ್ಪ, ಒಂದು ಬಾಲ್ ಥರ ಒಂದು ತಲೆ ಈ ಶರೀರದ ಮೇಲೆ ಒಂದು ಚೆಂಡಿನ ಥರ ಕುತ್ಕೊಂಡಿದೆ. ಇದ್ರೊಳಗಡೆ ಎಂತೆಂಥ ಆಲೋಚನೆಗಳು ಬರುತ್ತೆ ನೋಡೋಕ್ಕಾಗಲ್ಲ. ಓಕೆ, ಎಷ್ಟೋ ಸರಿ ನಮಗೆ ಸುಸ್ತಾಗ್ಬಿಡುತ್ತೆ. ನಾವು ಅಂದ್ಕೊಳ್ತೀವಿ ಸುಸ್ತು, ಶಾರೀರಿಕ ಮಟ್ಟದಲ್ಲೇ ಸುಸ್ತು ಅಂದ್ಕೊಳ್ತೀವಿ. ತುಂಬ ಆಲೋಚನೆಗಳು ಬಂದು ನಮಗೆ ಇರೋ ಶಕ್ತಿನೆಲ್ಲ ಎಳ್ಕೊಂಡ್ಬಿಡುತ್ತೆ, ನಮ್ಮನ್ನು ಅನಾರೋಗ್ಯದ ಕಡೆಗೆ ತಗೊಂಡೋಗುತ್ತೆ. ಮನಸ್ಸು ತುಂಬ ಬೇಗ ಅನಾರೋಗ್ಯದ ಕಡೆ ತಗೊಂಡೋಗುತ್ತೆ ನಮಗೆ.
ಅದಕ್ಕೆ ನೀವು ಡಾಕ್ಟರ್ಸ್ ಹತ್ರ ನೋಡಿದ್ರೆ ಅವ್ರು ಹೇಳ್ತಾರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್, ದೈಹಿಕ ಬೇನೆಗಳು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಅವರು ದೈಹಿಕ ಮನೋಬೇನೆ ಫಸ್ಟ್ ದೇಹನ ಫಸ್ಟ್ ಹಾಕ್ಲಿಲ್ಲ, ಫಸ್ಟ್ ಮನಸ್ಸು. ಮನಸ್ಸೇ ನಮ್ಮ ಶಕ್ತಿನೆಲ್ಲ ಎಳ್ಕೊಂಡ್ಬಿಡುತ್ತೆ ಈ ಆಲೋಚನೆಗಳು. ಅದಕ್ಕೆ ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ, ನಾವು ಯಾವುದರಿಂದ ಮಾಡಲ್ಪಟ್ಟಿದ್ದೀವಿ? ಉಪಸಾಮ್ಯ ಸುಖಂ ತಿಷ್ಟ ಸ್ವಾತ್ಮಾನಾನಂದ ವಿಗ್ರಹೇ. ನಾವು ಯಾವುದರಿಂದ ಮಾಡಲ್ಪಟ್ಟಿದ್ದೀವಿ ಅಂದ್ರೆ, ಯು ಆರ್ ಮೇಡ್ ಅಪ್ ಎ ಸ್ಟಫ್ ಕಾಲ್ಡ್ ಬ್ಲಿಸ್ ಅಂತ. ಆನಂದ ಅನ್ನೋ ಪದಾರ್ಥದಿಂದ ಮಾಡಲ್ಪಟ್ಟಿದ್ದೀವಿ. ಅದನ್ನ ಅಲ್ಲಿ ಇಲ್ಲಿ ಹುಡ್ಕಕ್ ಹೋಗ್ಬೇಡಿ. ಡೋಂಟ್ ಸರ್ಚ್ ಫಾರ್ ಬ್ಲಿಸ್ ಹಿಯರ್ ಅಂಡ್ ದೇರ್. ಅಲ್ಲಿ ಇಲ್ಲಿ ಹುಡ್ಕಕ್ ಹೋಗ್ಬೇಡಿ. ಜಸ್ಟ್ ನಾವು ಮಾಡಬೇಕಾಗಿರೋದು ಅಂದ್ರೆ ವಿಶ್ರಾಂತಿ ಮಾಡಿ. ವಿಶ್ರಾಂತಿ ಅಂದ್ರೆ ಹಾಸಿಗೆ ಮೇಲೆ ಬಿದ್ಕೊಂಡು ನಿದ್ದೆ ಮಾಡೋದಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಧ್ಯಾನದಲ್ಲಿ ಕೂತ್ಕೊಳ್ಳಿ, ಅದನ್ನ ನೀವು ಅನುಭವಿಸ್ತೀರಾ. ಎಲ್ಲವನ್ನ ಈ ಕ್ಷಣದಲ್ಲಿ ಧ್ಯಾನ ಮಾಡುವಾಗ ಈ ಕ್ಷಣದಲ್ಲಿ ಎಲ್ಲ ಪ್ರಯತ್ನಗಳನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಕೇಳಿಸ್ಕೊಂಡಿದ್ದೀರಾ? ಧ್ಯಾನ ಮಾಡುವಾಗ ಗುರುಗಳು ಹೇಳ್ತಾರೆ, ಲೆಟ್ ಗೋ ಆಲ್ ಯುವರ್ ಎಫರ್ಟ್ಸ್. ಎಲ್ಲ ಪ್ರಯತ್ನಗಳನ್ನು ಬಿಟ್ಬಿಡಿ ಈ ಕ್ಷಣದಲ್ಲಿ. ಏನೋ ಆವಾಗ ಆಳವಾದ ಹೃದಯದೊಳಗೆ ಹಾಗೆ ಒಳಗೆ ಹೋಗ್ತಾ ಹೋಗ್ತಾ ಆ ಆಳವಾದ ಸ್ಥಿತಿಯಲ್ಲಿ ನಮ್ಮ ಚೈತನ್ಯ, ಅದರಲ್ಲಿ ಆನಂದದ ಸ್ವಭಾವ, ಅದನ್ನು ಅನುಭವಿಸಕ್ಕೆ ಶುರು ಮಾಡ್ತೀವಿ. ಓಕೆ. ಈ ಪ್ರಪಂಚವನ್ನು ತಿಳ್ಕೊಬೇಕು ಅಂದ್ರೆ ಎರಡು ರೀತಿಯ ಜ್ಞಾನ ಬೇಕು. ಒಂದು, ಇಲ್ಲಿರುವ ಅಡೆತಡೆಗಳನ್ನ ತೆಗೆಯೋದಕ್ಕೆ ಒಂದು ಜ್ಞಾನ. ಇನ್ನೊಂದು ಯಾವ ರೀತಿ ಜ್ಞಾನ ಅಂದ್ರೆ, ನಮ್ಮ ನಮ್ಮ ಒಳಗಿನ ಆನಂದವನ್ನ ನಮಗೆ ತಿಳಿಸ್ಕೊಡುವಂತ ಒಂದು ಜ್ಞಾನ. ಪ್ರಪಂಚದ ಜ್ಞಾನ ಗೊತ್ತಾಗ್ಬಿಡತ್ತೆ, ಯಾಕಂದ್ರೆ ರಿಲೇಟಿವ್, ಅದು ಗೊತ್ತಾಗ್ಬಿಡತ್ತೆ. ಬಟ್ ಈ ಒಳಗಿನ ಜ್ಞಾನ ಇದೆಯಲ್ಲ, ಅಧ್ಯಾತ್ಮ ಜ್ಞಾನ, ಇದು ತಿಳ್ಕೊಬೇಕು ಅಂದ್ರೆ ಇಂದ್ರಿಯಗಳ ಮುಖಾಂತರ ತಿಳ್ಕೊಳಕ್ಕಾಗಲ್ಲ. ವೆನ್ ಯು ಆರ್ ಮೆಡಿಟೇಟಿಂಗ್, ಆರ್ ಯು ಯೂಸಿಂಗ್ ಎನಿ ಆಫ್ ಯುವರ್ ಸೆನ್ಸಸ್? ಧ್ಯಾನ ಮಾಡುವಾಗ ಕಣ್ಣನ್ನ, ಮೂಗನ್ನ, ನಾಲಿಗೆಯನ್ನ, ಚರ್ಮವನ್ನ, ಕಿವಿಯನ್ನು ಉಪಯೋಗಿಸ್ತಾ ಇದೀವ? ಒಂದ್ಸರಿ ಈ ಪ್ರಶ್ನೆ ಭಗವದ್ಗೀತೆಯಲ್ಲಿ ಗುರುಗಳು ಕೇಳ್ತಾರೆ. ರವಿಶಂಕರ್ ಗುರುಜಿ ಅವರ ಕಾಮೆಂಟ್ರಿ ಇದೆ ಭಗವದ್ಗೀತೆಯಲ್ಲಿ, ಅಲ್ಲಿ ಹೇಳ್ತಾರೆ ಧ್ಯಾನ ಯೋಗದಲ್ಲಿ ಏನು ಅಂದ್ರೆ, ಯು ಆರ್ ನಾಟ್ ಯೂಸಿಂಗ್ ಎನಿ ಆಫ್ ಯುವರ್ ಸೆನ್ಸಸ್ ಅಂಡ್ ಸ್ಟಿಲ್ ಯು ಆರ್ ಬ್ಲಿಸ್ಫುಲ್. ಅಲ್ಲಿ ಯಾವುದೇ 5 ಇಂದ್ರಿಯಗಳನ್ನು ಉಪಯೋಗಿಸೋದಿಲ್ಲ. ಆನಂದವನ್ನು ನಾವು ಆನಂದ ಪಡೆಯೋದಕ್ಕೆ ಕಣ್ಣನ್ನು ಉಪಯೋಗಿಸಿ ಸಂತೋಷವಾಗಿರ್ತೀವಿ, ಈ ಪ್ರಪಂಚ ನೋಡ್ತೀವಿ, ಯಾವುದೋ ಮ್ಯೂಸಿಕ್ ಕೇಳಿದಾಗ ಸಂತೋಷ ಪಡಿತೀವಿ. ಇಲ್ಲಿ ಒಂದು ಇಂದ್ರಿಯದ ಸಪೋರ್ಟ್ ತಗೊಂಡು ಸಂತೋಷವನ್ನು ಪಡಿತಾ ಇದ್ದೀವಿ. ಆದರೆ ಒಳಗಿನ ಆನಂದವನ್ನು ಅನುಭವಿಸ್ಬೇಕು ಅಂದ್ರೆ ಯಾವುದೇ ಇಂದ್ರಿಯಗಳ ನಮಗೆ ಸಪೋರ್ಟ್ ಬೇಕಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಈ ಪ್ರಪಂಚವನ್ನು ತಿಳ್ಕೊಬಹುದು ನಾವು, ಬಟ್ ದೇವರು ತಿಳಿಯುವಂತ ವಸ್ತು ಅಲ್ಲ. ತಿಳಿಯೋದು ಯಾವುದು? ಬುದ್ಧಿಯಿಂದ ತಿಳಿಯೋದು. ಬುದ್ಧಿಗೆ ಅತೀತವಾಗಿರುವಂಥದ್ದು ಪರಮಾತ್ಮ. ಯೋ ಬುದ್ಧೇ ಪರತತ್ವ ಸಹ ಅಂತ ಗುರುಗಳು ಹೇಳ್ತಾರೆ ಎಷ್ಟೋ ಸರಿ. ಅದು ಕೂಡ ಭಗವದ್ಗೀತಾ ಶ್ಲೋಕನೇ. ಪರತತ್ವ ಅನ್ನೋದು ಬುದ್ಧಿಗೆ ಅತೀತವಾಗಿರೋದು, ಬುದ್ಧಿಯ ಒಳಗಡೆ ಅದು ಸಿಗುವಂಥದ್ದಲ್ಲ. ಅದಕ್ಕೆ ಅದು ತಿಳಿಯುವಂಥದ್ದಲ್ಲ, ಅನುಭವಿಸುವಂಥದ್ದು. ದೇವರನ್ನ, ಪರಮಾತ್ಮನನ್ನ ತಿಳಿಯುವ ವಸ್ತು ಅಲ್ಲ. ನೀವು ಪರಮಾತ್ಮ ಆಗಬಹುದು, ನೀವು ಪರಮಾತ್ಮನಲ್ಲಿ ಒಂದಾಗಬಹುದು, ಕರಿಗೆ ಹೋಗ್ಬೋದು, ನೀವು ಪರಮಾತ್ಮನನ್ನು ಅನುಭವಿಸ್ಬೋದು, ಆದರೆ ಪರಮಾತ್ಮನನ್ನ ತಿಳ್ಕೊಳಕ್ಕಾಗೋದಿಲ್ಲ. ತಿಳ್ಕೊಳ್ಳುವ ಒಂದು ಕೆಲಸ ಯಾವುದ್ರದ್ದು? ಬುದ್ಧಿದು. ಪರಮಾತ್ಮ ಅನ್ನುವ ಶಕ್ತಿ ಇದೆಯಲ್ಲ, ಬುದ್ಧಿಗೆ ಅತೀತವಾಗಿರೋದು. ಇಟ್ ಈಸ್ ಟ್ರಾನ್ಸೆಂಡಿಂಗ್ ದ ಇಂಟಲೆಕ್ಟ್. ಬುದ್ಧಿಗೆ ಅತೀತವಾಗಿರೋದು. ಸತ್ಯವನ್ನು ಯಾವತ್ತೂ ತಿಳ್ಕೊಳಕ್ಕಾಗೋದಿಲ್ಲ, ಅಸತ್ಯವನ್ನು ತಿಳ್ಕೊಬೋದು. ಸತ್ಯವನ್ನ ಅನುಭವಿಸುವಂಥದ್ದು, ಅನುಭವದ ಮೂಲಕ ತಿಳ್ಕೊಳ್ಳುವಂಥದ್ದು. ಯಾವುದು ಶಾಶ್ವತವಾಗಿದೆಯೋ ಅದು ಅನುಭವದ ಮುಖಾಂತರ ತಿಳ್ಕೊಳ್ಳುವಂಥದ್ದು. ಅಶಾಶ್ವತವಾದದ್ದನ್ನ ಹೇಗಿದ್ರೂ ನಾವು ತಿಳ್ಕೊಳ್ತಾ ಇರ್ತೀವಿ, ಅದೇನು ಇದಲ್ಲ. ಇಂದ್ರಿಯಗಳಿಗೆ ಗೋಚರಿಸುವಂಥದ್ದು ಅಶಾಶ್ವತವಾದಂಥದ್ದು. ಇಂದ್ರಿಯಗಳಿಗೆ ಗೋಚರಿಸುವಂಥದ್ದು ಅಶಾಶ್ವತವಾದಂಥದ್ದು. ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ, ಆದರೆ ಪರ್ಮನೆಂಟ್ ಅಲ್ಲ. ಇಂದ್ರಿಯಗಳಿಗೆ ಅತೀತವಾಗಿರುವಂಥದ್ದು ಸತ್ಯ, ಅದೇ ಪರಮಾತ್ಮ ಅಂತ ಅದು ಹೇಳ್ತಾ. ಅದನ್ನ ಬುದ್ಧಿಪೂರ್ವಕವಾಗಿ ತಿಳ್ಕೊಳಕ್ಕಾಗಲ್ಲ, ಅನುಭವಪೂರ್ವಕವಾಗಿ. ಅದಕ್ಕೆ ಧ್ಯಾನದ ನೀವೆಷ್ಟೇ ಪರಮಾತ್ಮನ ಬಗ್ಗೆ ಮಾತಾಡಿದ್ರು ಬುದ್ಧಿಯ ಒಂದು ವ್ಯಾಪ್ತಿಯಲ್ಲೇ ಮಾತಾಡ್ತಾ ಇರ್ತೀವಿ. ಗುರುಗಳು ಹೇಳ್ತಾರೆ, ಗುರುಗಳು ಮಾತಾಡಿದ್ ಸಾಕಪ್ಪ, ವಿಶ್ರಾಮ ಮಾಡು, ಕಣ್ಣು ಮುಚ್ಕೊಂಡು ಕೂತ್ಕೋ, ಅವಾಗ ಅನುಭವಕ್ಕೆ ಬರ್ತಾರೆ. ಆ ಪರಮಾತ್ಮ ಶಕ್ತಿಯನ್ನು ಅನುಭವಿಸ್ಬೋದು. ಓಕೆ. ಇಲ್ಲೇನು ಎಲ್ಲ ಬದಲಾಗ್ತಾ ಇದೆ, ಆಲೋಚನೆಗಳು ಬದಲಾಗ್ತಾ ಇದೆ, ಭಾವನೆಗಳು ಬದಲಾಗ್ತಾ ಇದೆ, ಜೀವನನೇ ಬದಲಾಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ, ಶರೀರ ಬದಲಾಗ್ತಾ ಇದೆ. ಆದರೆ ಯಾವುದೋ ಬದಲಾಗದೇ ಇರುವಂಥ ಒಂದು ವಸ್ತು ಇದೆ,
ಅದನ್ನು ಅನುಭವದ ಮೂಲಕ ಮಾತ್ರನೇ ತಿಳ್ಕೊಳ್ಳುವಂಥದ್ದು. ಓಕೆ. ಸೊ ಅದರೊಳಗೆ ನಾವು ಒಂದಾಗಬೇಕು ನಾವು. ಇದು ಕೂಡ ನಿಮಗೆ ಕನ್ಫ್ಯೂಸಿಂಗ್ ಅನ್ಸಿದ್ರೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಇಫ್ ಯು ಫೀಲ್ ದಟ್ ಇಟ್ ಈಸ್ ಕನ್ಫ್ಯೂಸಿಂಗ್ ಅನ್ಸಿದ್ರೆ ಇದನ್ನು ಕೂಡ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮ ಅನ್ನೋದಿದೆಯಲ್ಲ, ನಮ್ಮೊಳಗಿನ ಚೈತನ್ಯ, ಆತ್ಮ ಚೈತನ್ಯ ಎಲ್ಲ ಒಂದೇ. ಏನೋ ಅದು ತಿಳಿದುಕೊಳ್ಳುವಂಥ ಸಬ್ಜೆಕ್ಟ್ ಅಲ್ಲ, ಅನುಭವಿಸುವಂಥ ಸಬ್ಜೆಕ್ಟ್. ಯಾವಾಗ ಮನಸ್ಸಿನಲ್ಲಿ ಈ ಕಾನ್ಫ್ಲಿಕ್ಟ್ಸ್ ಹೋಗ್ಬಿಡುತ್ತೆ ನೋಡಿ, ಘರ್ಷಣೆಗಳು, ಏನೋ ಹೌದು ಅಲ್ಲ ಅನ್ನುವಂಥದ್ದು, ಬೇಕು ಬೇಡ, ಇವೆಲ್ಲವನ್ನ ನಾವು ತ್ಯಜಿಸಿದಾಗ ನಾವು ಆಳವಾದ ಆ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಹೊಂದುತ್ತೀವಿ ನಾವು. ಹೇಗೆ ತ್ಯಜಿಸುವುದು ಅಂದರೆ, ಒಂದು ಮರದಿಂದ ಒಂದು ಹಣ್ಣು ಕೆಳಗೆ ಬಿದ್ದಂಗೆ, ಬಲವಂತವಾಗಿ ಬಿದ್ದೋಗತ್ತಾ ಹಣ್ಣು? ಬೀಳೋದಿಲ್ಲ. ಅದಕ್ಕೆ ಪಕ್ವ ಆದಾಗ, ಒಂದು ಹಣ್ಣು ಪಕ್ವವಾದಾಗ ಏನೋ ಆ ತೊಟ್ಟು ಕಳಚ್ಕೊಂಡು ಅದೆಷ್ಟಿಗದೆ ಬಿದ್ದೋಗುತ್ತೆ. ಏನು ಎಫರ್ಟ್ ಬೇಕಾಗಿಲ್ಲ. ಧ್ಯಾನ ಕೂಡ ಅಷ್ಟೇ, ಕಣ್ಮುಚ್ಕೊಂಡು ಯಾವುದೇ ರೀತಿಯ ಪ್ರಯತ್ನ ಇಲ್ಲ ಧ್ಯಾನದಲ್ಲಿ. ಹಾಗೆ ಈ ಬೇಕು ಬೇಡಗಳಿಂದ ಅತೀತವಾಗಿ ಏನೋ ಹೌದು ಅಲ್ಲ ಇದನ್ನೆಲ್ಲ ದಾಟ್ಕೊಂಡು ಹೋದಾಗ ಅವಾಗೇನಾಗತ್ತಂದ್ರೆ ಪೂರ್ತಿ ಹಾಗೆ ಮನಸ್ಸು ಆಳವಾದ ಸ್ಥಿತಿಯೊಳಗೆ ಹೊಟ್ಟೋಗುತ್ತೆ. ಇದು ನಮ್ಗೆಲ್ಲರಿಗೂ ಅನುಭವ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಸ್ಥಿತಿಗೆ ಹೋಗೋದು ಹೇಗೆ ಅಂದರೆ, ಸ್ವಲ್ಪ ಡಿಸ್ಪ್ಯಾಷನ್ ಬೇಕು, ವೈರಾಗ್ಯ. ಯಾವುದ್ರ ಬಗ್ಗೆ ವೈರಾಗ್ಯ? ಪ್ರಪಂಚದ ಬಗ್ಗೆ ವೈರಾಗ್ಯ ಬೇಕು, ಸಾಧನೆ ಬಗ್ಗೆ ವೈರಾಗ್ಯ ಅಲ್ಲ. ವೈರಾಗ್ಯ ಅಂದರೆ ಸಾಧನೆಗೆ ವರ್ತಿಸೋದಲ್ಲ. ಪ್ಯಾಷನ್ ಅಬೌಟ್ ದ ಪ್ರಾಕ್ಟೀಸಸ್, ಡಿಸ್ಪ್ಯಾಷನ್ ಅಬೌಟ್ ದ ವರ್ಲ್ಡ್. ಇದು ಪತಂಜಲಿ ಯೋಗ ಸೂತ್ರದಲ್ಲೂ ಗುರುಗಳು ಹೇಳ್ತಾರೆ ಇದನ್ನ. ಜೀವನದ ಬಗ್ಗೆ ಸ್ವಲ್ಪ ಈ ಆ ವೈರಾಗ್ಯ ಇದೆ ನೋಡಿ, ಅದು ನಮಗೆ ಸ್ವಲ್ಪ ಮೆಚುರಿಟಿಯನ್ನು ತಂದುಕೊಡುತ್ತೆ. ವೈರಾಗ್ಯ ಹೇಗೆ ಬರುತ್ತೆ? ಮಾಡಿದ್ದೇ ಮಾಡಿ 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 ಕೊನೆಗೆ ಸಾಕಪ್ಪ ಅನಿಸಿದಾಗ ವೈರಾಗ್ಯ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅದನ್ನ. ಆದರೂ ಕೂಡ ಇನ್ನ ಕೆಲವ್ರಿಗೆ ಅದರಲ್ಲೇ ಏನೋ ಯಾರಾದರೂ ನಮ್ಮನ್ನು ಹೊಗಳ್ತಾ ಇದ್ದಾರ, ನಮ್ಮನ್ನು ಗುರುತಿಸ್ತಾ ಇದ್ದಾರ, ನನ್ನ ತುಂಬ ಅದ್ಭುತವಾದ ವ್ಯಕ್ತಿ ಅಂತ ಕರಿತಾ ಇದ್ದಾರ, ತುಂಬ ಬುದ್ಧಿವಂತ ವ್ಯಕ್ತಿ ಅಂತ ಕರಿತಾ ಇದ್ದಾರ. ಇದೆಲ್ಲ ಇರುತ್ತೆ. ಏನೋ ಪ್ರಪಂಚದಲ್ಲಿ ಸಮಾಜದ ಜೊತೆ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಸಮಾಜದಲ್ಲೇ ಬದುಕ್ತಾ ಇದೀವಿ ನಾವು. ಓಕೆ. ಆದರೆ ಅರಿವಿನಿಂದ ಬದುಕಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅರಿವಿನಿಂದ ನೋಡ್ಕೊಳ್ತಾ ಇರಿ, ನಿಮ್ಮನ್ನು ನೀವು ಗಮನಿಸ್ತಾ ಇರಿ. ಸೊ ಈ ಪ್ರಬುದ್ಧತೆ ಹೇಗೆ ಬರುತ್ತೆ ಅಂದರೆ ವೈರಾಗ್ಯದಿಂದ ಬರುತ್ತೆ. ಯಾವಾಗ ವೈರಾಗ್ಯ ಬರುತ್ತೋ ಆವಾಗ ನಮ್ಮ ದೃಷ್ಟಿ ಅಂತರ್ಮುಖವಾಗಕ್ಕೆ ಶುರುವಾಗತ್ತೆ. ಅಂತರ್ಮುಖವಾದಾಗ ಅವಾಗೇನಾಗತ್ತೆ ಅಂದರೆ, ಅವಾಗ ಗೊತ್ತಾಗುತ್ತೆ ನಾನು ಆನಂದದ ಸ್ವರೂಪ, ಇದು ಗೊತ್ತಾಗ್ತಾ ಇರತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಮ್ಮ ಕೈಲಿ ಆನಂದ ಅನ್ನೋದು ಇದೆ, ಆದರೆ ಅಳ್ತಾ ಇದೀವಿ ಕೂತ್ಕೊಂಡು. ಗುರುಗಳು ಅದ್ರ ಬಗ್ಗೆ ಹೇಳ್ತಾರೆ. ಒಂದು ಸಣ್ಣ ಮಗು ಅಳ್ತಾ ಇರುತ್ತೆ, ಅದಕ್ಕೇನು ಬೇಕೋ ಅದು ಕೊಟ್ಟರು ಅಳ್ತಾ ಇರುತ್ತೆ. ಎಷ್ಟೋ ಸರಿ ನೋಡಿ, ಸಣ್ಣ ಮಗು ಓ ಅಂತ ಅಳ್ತಾ ಇರುತ್ತೆ, ಅದಕ್ಕೇನೋ ಒಂದು ಬೊಂಬೆ ಬೇಕು, ಆ ಬೊಂಬೆ ಸಿಗ್ಲಿಲ್ಲ ಅಂತ ಅಳಕ್ಕೆ ಶುರು ಮಾಡುತ್ತೆ. ಆ ಬೊಂಬೆ ಕೈಯಲ್ಲಿ ತಂದು ಕೊಟ್ರು ಇನ್ನೂ ಜಾಸ್ತಿ ಮಾಡುತ್ತೆ ಅಳೋದು. ಅವಾಗ ಕಪಾಳಕ್ಕೆ ಬಂದ್ಬಿಟ್ಟು ಅವಾಗ ಸೈಲೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಹೇಳ್ತಾ ಇದ್ದಾರೆ. ಅದೇನು ಅಂದರೆ, ನಮ್ಮ ಜೀವನದಲ್ಲೂ ಅಷ್ಟೇ, ಕೈಯಲ್ಲಿ ಸಿಕ್ಕಿದೆ, ನಮಗೆ ಏನು ಬೇಕೋ ಅದು ಸಿಕ್ಕಿದೆ, ಇನ್ನ ಪ್ರಪಂಚದಲ್ಲಿ ಒದ್ದಾಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ. ಸೊ ಸುಖಂ ತಿಷ್ಠ, ಇದೊಂದು ಇದು ಹೇಳ್ತಾರೆ. ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಸುಖಂ ತಿಷ್ಠ. ಸೊ ಪ್ರತಿಯೊಂದು ಜೀವಿ ಕೂಡ ಈ ಪ್ರಪಂಚದಲ್ಲಿ ಆನಂದವನ್ನು ಅನುಭವಿಸುತ್ತೆ. ಒಬ್ಬ ವ್ಯಕ್ತಿ ಕೂಡ ಆನಂದ ಅನುಭವಿಸದೇ ಇರುವಂಥವ್ರು ಇಲ್ಲಿಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ಆನಂದ ಅನ್ನೋದು ಸ್ಪರ್ಶ ಮಾಡಿ ಹೋಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಆನಂದವನ್ನು ಅನುಭವಿಸ. ಅದಕ್ಕೆ ಗುರುಗಳು ಹೇಳ್ತಾರೆ, ಪ್ರತಿಯೊಬ್ಬನ ಜೀವನದಲ್ಲೂ ಆನಂದ ಅನ್ನೋದು, ಆ ಸಂತೋಷ ಅನ್ನೋದು ಬಂದೇ ಬರುತ್ತೆ. ಅಕಸ್ಮಾತ್ ಯಾರಾದರೂ ತುಂಬಾ ಆಳವಾದ ದುಃಖದಲ್ಲಿ ಇದ್ದಾರೆ ಅಂದ್ರೆ, ಇಷ್ಟಕ್ಕೆ ಮುಂಚೆ ಆನಂದವನ್ನು ಸಂತೋಷವನ್ನು ಅನುಭವಿಸಿದ್ದಾರೆ ಅಂತ. ಸಂತೋಷಕ್ಕೆ ಆಪೋಸಿಟ್ ಯಾವುದು? ದುಃಖ. ದುಃಖ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅಷ್ಟಕ್ಕೆ ಮುಂಚೆ ಸಂತೋಷನ ಅನುಭವಿಸಿರ್ತಾರೆ ಅವರು. ಅದ್ರ ಬಗ್ಗೆ ನಾವು ಅವ್ರಿಗೆ ಕರುಣೆ ತೋರಿಸ್ಬೇಕಾಗಿಲ್ಲ. ಅವ್ರು ಎರಡು ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ ಇವಾಗ. ಇಟ್ ಈಸ್ ಬ್ಯಾಲೆನ್ಸಿಂಗ್. ಸೊ ಇಷ್ಟಕ್ಕೆ ಮುಂಚೆ ಐಸ್ ಕ್ರೀಮ್ ತಿಂದಿದ್ದಾರೆ, ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ತಿಂತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆಯಲ್ಲ? ಸೊ ಜೀವನದಲ್ಲಿ ಎರಡು ಆಪೋಸಿಟ್ಸ್ ಅನುಭವಿಸ್ತಾ ಇದ್ದಾರೆ ಅದು ಅಂತ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಒಂದು ವಿಷಯ ಏನು ಅಂದರೆ,
ಈ ಸಂತೋಷ ಅಥವಾ ಆನಂದ ಏನು ಬರ್ತಾ ಇದೆಯಲ್ಲ ನಮ್ಮ ಜೀವನದಲ್ಲಿ, ಅದು ತುಂಬ ಹೊತ್ತು ನಮ್ಮ ಜೊತೆ ಇರ್ತಾ ಇಲ್ಲ, ಯಾವಾಗಲೂ ಇರ್ತಾ ಇಲ್ಲ ನಮ್ಮ ಜೊತೆ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಯಾವಾಗ ನೀವು ಆಳವಾದ ವಿಶ್ರಾಂತಿ ಮಾಡ್ತೀರಾ, ವಿಶ್ರಾಂತಿ ಅಂದರೆ ಧ್ಯಾನ, ಮತ್ತೆ ಅದನ್ನು ತಿಳ್ಕೊಬೇಕು, ನಮ್ಮೊಳಗೆ ನಮ್ಮ ಆತ್ಮನಲ್ಲಿ ನಾವು ಒಂದಾಗ್ತೀವಿ, ಇದು ಯಾವಾಗಲೂ ಹಾಗೆ ಉಳಿದು ಬಿಡುತ್ತೆ. ಯಾಕೆಂದರೆ ಆತ್ಮನ ಸ್ವಭಾವ ಏನು? ಆನಂದ. ಜನರಲಿ ಯಾವಾಗ ನಾವು ಸಂತೋಷವಾಗಿರ್ತೀವಿ, ಯಾವಾಗ ತುಂಬ ಎಕ್ಸೈಟ್ ಆಗ್ತೀವಿ, ಅವಾಗ ಏನು ಮಾಡ್ತೀವಿ ಅಂದರೆ ಆ ಆನಂದ, ಆ ಸಂತೋಷ ಅನ್ನೋದು ಒಂದು ಪ್ರವಾಹ ಥರ ಬರುತ್ತೆ ನಮ್ಮ ಜೀವನದಲ್ಲಿ, ಮತ್ತೆ ಹಾಗೆ ನಮ್ಮನ್ನು ಬರೀ ಕೈಯಲ್ಲಿ ಬಿಟ್ಟೋಗ್ಬಿಡುತ್ತೆ, ನಮ್ಮನ್ನು ದುಃಖದಲ್ಲಿ ದೂಡ್ಬಿಟ್ಟು ಹೊಟ್ಟೋಗುತ್ತೆ ಅದನ್ನು. ಆದರೆ ಇಲ್ಲಿ ಏನು ಹೇಳ್ತಾ ಇದೆ, ನಮ್ಮ ಸ್ವಭಾವನೇ ಆನಂದ ಅಂತ ಗೊತ್ತಾದಾಗ ಇನ್ನು ಬರೋದೇನು, ಆಚೆ ಕಡೆಯಿಂದ ಬರೋದೇನಿದೆ? ದ ವೆರಿ ನೇಚರ್ ಈಸ್ ಬ್ಲಿಸ್. ನಮ್ಮ ಒಳಗಿನ ಚೈತನ್ಯದ ಸ್ವಭಾವನೇ ಆನಂದ ಅಂತ ಗೊತ್ತಾದಾಗ ಆವಾಗ ಯು ಆರ್ ಫೌಂಡೆಡ್ ಇನ್ ಬ್ಲಿಸ್. ಸಂತೋಷ ಬಂದು ಹೋಗುವಂಥದ್ದಲ್ಲ, ಆನಂದ ಬಂದು ಹೋಗುವಂಥದ್ದಲ್ಲ, ಆನಂದದಲ್ಲಿ ನಾವು ಸ್ಥಾಪಿತರಾಗ್ತೀವಿ. ಅದು ಹೇಳ್ತಾ ಇದ್ದಾರೆ, ಯು ಆರ್ ಮೇಡ್ ಅಪ್ ಆಫ್ ದಿಸ್ ಜಾಯ್ ಅಂಡ್ ಎವ್ರಿ ಸೆಲ್ ಆಫ್, ಶರೀರದಲ್ಲಿ ಒಂದು ಅಣು ಅಣು ಕೂಡ ಆನಂದವೇ ಅದರಲ್ಲಿ. ಸೊ ಇದು ಹೇಳ್ತಾ ಇದ್ದಾರೆ, ಸ್ಟೇಯಿಂಗ್ ಇನ್ ದಟ್ ಹ್ಯಾಪಿನೆಸ್, ಆನಂದದಲ್ಲಿ ಇರುವುದು, ಅದರಲ್ಲೇ ಸ್ಥಾಪಿತರಾಗೋದು. ಇಲ್ಲಾಂದ್ರೆ ನಾವೇನು ಮಾಡ್ತೀವಿ, ಗುರುಗಳು ಸ್ವಲ್ಪ ದಿವಸ ಅಧ್ಯಾತ್ಮನ ಅಭ್ಯಾಸ ಮಾಡೋದು ಬಿಟ್ಬಿಡೋದು. ಅದಕ್ಕೆ ನಮಗೆ ಬೇರೆ ಮಿಕ್ಕಿದ್ದೆಲ್ಲ ಈ ಮಿಸರಿನ ನಾವು ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಸ್ವಲ್ಪ ದಿವಸ, ವರ್ಷದಲ್ಲಿ 10 ದಿವಸ ನಾನು ಮೌನದಲ್ಲಿ ಇರ್ತೀನಿ, 2 ಅಡ್ವಾನ್ಸ್ ಕೋರ್ಸ್ ಮಾಡ್ತೀನಿ, ಮುಗೀತು. ಆಮೇಲೆ ಜೀವನದಲ್ಲಿ ತಿರ್ಗಾ ಇನ್ನೊಂದ್ಸರಿ ಧ್ಯಾನ ಯಾವಾಗ ಮಾಡ್ತಾರೆ ಅಂದರೆ, ತಿರ್ಗಾ ಆಶ್ರಮಕ್ಕೆ ಬಂದು ಕುತ್ಕೊಂಡಾಗಲೇ ಧ್ಯಾನ ಮಾಡೋದು. ಪ್ರತಿ ದಿವಸ ಧ್ಯಾನದ ಅಭ್ಯಾಸ ಇಲ್ಲ. ವರ್ಷದಲ್ಲಿ 10 ದಿವಸ ಮಾತ್ರ ನಾನು ಆಧ್ಯಾತ್ಮಿಕ ವ್ಯಕ್ತಿ, ಬೇರೆ ಟೈಮಲ್ಲಿ ಅಲ್ಲ. ಮಿಕ್ಕಿ ಟೈಮಲ್ಲಿ ಯಾರ್ಯಾರನ್ನ ಗೋಳೈಕೊಬೇಕು, ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬಂದಿಲ್ಲ. ಎಷ್ಟೋ ಜ್ಞಾನವನ್ನ ವರ್ಷದಲ್ಲಿ 10 ದಿವಸ ಮಾತ್ರ ಈ ಜ್ಞಾನವನ್ನ ನನ್ನ ಜೀವನಕ್ಕೆ ಉಪಯೋಗಿಸ್ತೀನಿ, ಮಿಕ್ಕಿದ ಸಮಯದಲ್ಲಿ ಇಲ್ಲ. ಅದಕ್ಕೆ ಈ ಜ್ಞಾನ ಒಂದು ಕಾನ್ಸೆಪ್ಟ್ ತರ ಆಗೋಗಿದೆ ನಮಗೆ. ಯಾಕಂದ್ರೆ ನಿತ್ಯ ಜೀವನದಲ್ಲಿ ಬಳಕೆ ಇಲ್ವಲ್ಲ, ವಿ ಆರ್ ನಾಟ್ ಯೂಸಿಂಗ್ ದಿಸ್ ಇನ್ ಎವ್ರಿ ಡೇ ಟು ಡೇ ಲೈಫ್. ಪ್ರತಿ ದಿವಸದಲ್ಲಿ ಉಪಯೋಗಿಸ್ತಾ ಇಲ್ಲ ಇದನ್ನ. ಸೊ ಅದು ಹೇಳ್ತಾ ಇದ್ದಾರೆ. ಮುಂದಿನ ಸೂತ್ರ ಸ್ವಲ್ಪ ಶಾಕಿಂಗ್, ಒಂಥರ ಶಾಕ್ ಕೊಡ್ತಾ ಇದ್ದಾರೆ. ಇದು ಇನ್ನೊಂದು ಪಟಾಕಿ ಅಷ್ಟಾವಕರಿಗೆ ಹೇಳ್ತಾ ಇದ್ದಾರೆ. ಏನು ಮುಂದಿನ ಸೂತ್ರ? ಓಂ ನಮಃ ಶಿವಾಯ. ತ್ಯಜೇವ ಧ್ಯಾನಂ ಸರ್ವತ್ರ ಮಾ ಕಿಂಚಿತ್ ಧೃತಿಧಾರಯ ಆತ್ಮಾತ್ಮ ಮುಕ್ತ ಏವ ವಾಸಿ ಕಿಂ ವಿಮೃಶ್ಯ ಕರಿಷ್ಯಸಿ. ತ್ಯಜೇವ ಧ್ಯಾನಂ ಸರ್ವತ್ರ ಮಾ ಕಿಂಚಿತ್ ಧೃತಿಧಾರಯ ಆತ್ಮಾತ್ಮ ಮುಕ್ತ ಏವಾಸಿ ಕಿಂ ವಿಮೃಶ್ಯ ಕರಿಷ್ಯಸಿ. ಧ್ಯಾನ ಮಾಡೋದು ಬಿಟ್ಬಿಡು. ಎಲ್ಲದರ ಮೇಲೂ ಇರುವ ನಿನ್ನ ಗಮನವನ್ನು ಬಿಡು. ಮನಸ್ಸಿನಲ್ಲಿ ನೀನು ಏನೂ ಇಲ್ಲವೆಂದು ತಿಳಿದುಕೋ. ನಿನ್ನ ಚಿಂತಗಳನ್ನು ಬಿಡು. ಖಂಡಿತವಾಗಿಯೂ ಸದಾ ಮುಕ್ತವಾದ ಆತ್ಮನೇ ನೀನು. ಧ್ಯಾನ ಮಾಡಿ ಏನು ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ. ತ್ಯಜೇವ ಧ್ಯಾನಂ ಸರ್ವತ್ರ. ಇದು ಯಾರಿಗೆ ಅಂದರೆ, ಬರೀ ಧ್ಯಾನ ಮಾಡಿ 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 ಅದರಲ್ಲೇ ಸಿಕ್ಕಾಕೊಂಡಿರ್ತಾರೆ. ಕೆಲವರು ಇನ್ನೂ ತೀವ್ರ ತೀವ್ರ ಇನ್ನೊಂದು ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿರ್ತಾರೆ. ಗೊತ್ತಾಗಿಲ್ಲ. ನಾವು ಒಬ್ಬರು ಒಂದ್ಸರಿ ಗುರುಗಳು, ಒಂದು ಅನುಭವ, ವಿಶಾಲಕ್ಷಿ ಮಂಡಪದಲ್ಲಿ ಯಾವಾಗಲೂ ಧ್ಯಾನ ಕೂತಿರೋರೊಬ್ರು ಏನು ತಿಂತಾ ಇರಲಿಲ್ಲ ಸರಿಯಾಗಿ, ಧ್ಯಾನ ಮಾಡೋರು. ಗುರುಗಳು ಹೇಳಿದ್ರು, ಅವ್ನು ಕರ್ಕೊಂಡೋಗಿ ಸ್ವಲ್ಪ ಏನನ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಸೇವೆ ಮಾಡೋಕ್ಕೆ ಹೇಳು. ಯಾವಾಗಲೂ ಧ್ಯಾನ ಮಾಡ್ತಾ ಇದ್ರೆ ಅವನು ತಮ್ಮ ಗುಣ ಕೊಟ್ಟೋಗ್ತಾನೆ. ಸ್ವಲ್ಪ ಆ ಧ್ಯಾನದ ಶಕ್ತಿಯನ್ನು ಆಚೆ ಕಡೆ ಉಪಯೋಗಿಸೋಕ್ಕೆ ಹೇಳು. ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅದೇ ತಲೆ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರ್ತಾನೆ, ಅವನು ಆಚೆ ಕರ್ಕೊಂಬಂದು ಸ್ವಲ್ಪ ಸೇವೆ ಮಾಡೋಕ್ಕೆ ಹೇಳಿ. ಅರ್ಥ ಆಗ್ತಾ ಇದ್ದಿಲ್ಲ. ಅಂಥವ್ರಿಗೆ ಡ್ರಾಪ್ ಮೆಡಿಟೇಟಿವ್, ಧ್ಯಾನ ಮಾಡೋದು ನಿಲ್ಲಿಸಿ. ಯಾಕೆ ಮಾಡ್ತಾ ಇದೀಯ ಧ್ಯಾನ? ಯಾರು ಧ್ಯಾನ ಮಾಡ್ತಾ ಇರೋದು? ಅಷ್ಟಾವಕ್ರ ಮಹರ್ಷಿಗಳು ಇದೊಂದು ದೊಡ್ಡ ಇನ್ನೊಂದು ಬಾಂಬ್ ಆಗ್ತಾ ಇದ್ದಾರೆ. ಏನು? ಧ್ಯಾನ ಮಾಡೋದು ನಿಲ್ಲಿಸಿ. ಏನು ನೀನೇನು ಅಲ್ವಾ ಅಂದಮೇಲೆ ನೀನು ಧ್ಯಾನ ಯಾಕೆ ಮಾಡಬೇಕು? ಯಾರಿಗೂ ಏನಕ್ಕೋಸ್ಕರ ಧ್ಯಾನ ಮಾಡ್ತಾ ಇದೀಯಾ? ಯಾರ ಮೇಲೆ ಧ್ಯಾನ ಮಾಡ್ತಾ ಇದೀಯಪ್ಪ? ಯಾವ ಮಂತ್ರ ಉಪಯೋಗಿಸ್ತಾ ಇದೀಯ ನೀನು? ಇನ್ನು ಕೆಲವರು ಮೈ ಮಂತ್ರ, ನನ್ನ ಮಂತ್ರ, ನನ್ನ ಜಪಮಾಲೆ, ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನನ್ನ ಸಾಧನೆ, ನನ್ನ ಪ್ರಾರ್ಥನೆ, ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ. ಕೇಳಿಸ್ಕೊತಾ ಇದ್ದೀರಾ? ಆಲ್ ವಿತ್ ಮೀ? ಯಾ. ಸೊ ಒಂದ್ಸರಿ ಒಂದು ಫ್ಯಾಮಿಲಿ ಗುರುಗಳ ನೋಡಕ್ಕೆ ಬರುತ್ತೆ, ಒಂದು ಕುಟುಂಬ ಬಂದು ಅವರು ಹೇಳ್ತಾರೆ, ನಮ್ಮ ತಂದೆ ಇದ್ದಾರೆ ಸರ್, ರಿಟೈರ್ಮೆಂಟ್ ಆಗಿಬಿಟ್ಟಿದ್ದಾರೆ,
ಇವಾಗ ತುಂಬ ಧಾರ್ಮಿಕ ವ್ಯಕ್ತಿ ಆಗ್ಬಿಟ್ಟಿದ್ದಾರೆ ಅವ್ರು ರಿಟೈರ್ಮೆಂಟ್ ಆದಮೇಲೆ. ಅದರಿಂದ ನಮ್ಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಅಂತ. ಏನು ಅಂದರೆ ಬೆಳಗ್ಗೆ 3 ಗಂಟೆಗೆ ಎದ್ದು ಕುತ್ಕೊಂಡ್ಬಿಡ್ತಾರೆ. 3 ಗಂಟೆಗಿದ್ದು ಮನೆಯಲ್ಲಿರೋ ಚೇರುಗಳೆಲ್ಲ ಎಳೆದು ಟೇಬಲ್ ಎಲ್ಲ ಎಳೆದು ಅಷ್ಟೊತ್ತಿಗೆ ಸ್ನಾನ ಮಾಡಿ ಓ ಅಂತ ಮಂತ್ರ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಏನೋ ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಇದು ಒಂದ್ಸರಿ ಹಾಗಾಗ್ಬಿಡುತ್ತೆ. ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹಾಂ, ಏನು ಹೇಳಿದ್ರು ಅವರು ನಿಮಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ನೀವೆಲ್ಲ ಧಾರ್ಮಿಕರಲ್ಲ ನೀವೆಲ್ಲ ಅಂತ ಅಂತ ಬೈಯಕ್ಕೆ ಶುರು ಮಾಡ್ತಾರೆ. ಹಾಂ, ಈ ಪ್ರಪಂಚ ಏನಾಗ್ಬಿಟ್ಟಿದೆ ಈ ಪ್ರಪಂಚಕ್ಕೆ. ಏನೋ ನಾನು ಪ್ರಾರ್ಥನೆ ಮಾಡಿದ್ರೆ ತಡ್ಕೊಳ್ತಾ ಇಲ್ಲ, ನಾನು ಜಪ ಮಾಡಿದ್ರೆ ತಡ್ಕೊಳ್ತಾ ಇಲ್ಲ, ಮಂತ್ರ ಹೇಳಿದ್ರೆ ತಡ್ಕೊಳ್ತಾ ಇಲ್ಲ, ಇಲ್ಲಿ ರಾಮ ಅಂತ ಕೂಡ ಹೇಳೋಕ್ಕಾಗಲ್ಲ. ಏನೋ ತಮ್ಮನ್ನು ತಾವು ತುಂಬ ಧಾರ್ಮಿಕ ವ್ಯಕ್ತಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಥರದವ್ರು ಇದ್ದಾರೆ ಪ್ರಪಂಚದಲ್ಲಿ. ಮತ್ತೆ ಇನ್ನೊಂದು ಆ, ಕುಟುಂಬದ ಬಗ್ಗೆ ಹೇಳ್ತಾರೆ. ಇನ್ನೊಂದು ಅಂದರೆ ವಯಸ್ಸಾಗಿರೋರು ಗಂಡ ಹೆಂಡತಿ. ಏನೋ ಅವ್ರು ವಯಸ್ಸಾಗಿರೋರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಒಂದು 4 ಸರಿ ಕಾಫಿ ಕುಡಿದು ಚೇರಲ್ಲಿ ಕೂತ್ಕೊಂಡು ಏನೋ ಆಮೇಲೆ ಮನೆಗೆ 2-3 ಪೇಪರ್ ಬರುತ್ತೆ. ಪೇಪರಲ್ಲಿ ಒಂದೇ ಒಂದು ಮೊದಲಿನಿಂದ ಅಕ್ಷರದಿಂದ ಹಿಡಿದು ಕೊನೆಗೆ ಪ್ರಿಂಟೆಡ್ ಆ್ಯಂಡ್ ಎಡಿಟೆಡ್ ಬೈ ಅಂತಿರುತ್ತೆ. ನೀವು ನೋಡಿರ್ತೀರ ಲಾಸ್ಟ್ ಪೇಜಲ್ಲಿ. ಅಲ್ಲಿವರೆಗೂ ಓದ್ತಾರೆ, ಬಿಡೋದಿಲ್ಲ. ಅಷ್ಟು ಓದೋ ಅಷ್ಟರಲ್ಲಿ 11 ಗಂಟೆ. ಇನ್ನೂ ಟಿಫನ್ ಮಾಡಲ್ಲ. ಆವಾಗ ಹೋಗಿ ಸ್ನಾನ ಮಾಡೋದು. ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಕೂತ್ಕೊಳ್ಳೋದು 11 ಗಂಟೆಗೆ. 11 ಗಂಟೆಗೆ ಪೂಜೆ ಕೂತ್ಕೊಂಡ್ರೆ ಪೂಜೆ ಮುಗಿಸೋ ಅಷ್ಟರಲ್ಲಿ 3 ಗಂಟೆ. 3 ಗಂಟೆಗೆ ಮನೆಯಲ್ಲಿರೋ ಮಕ್ಕಳೆಲ್ಲ ಅವ್ರು ಹುಚ್ಚಿಡಿದ್ಬಿಟ್ಟು ಇನ್ಯಾವಾಗ ಊಟ ಮಾಡೋದವರು ಮಕ್ಕಳೆಲ್ಲ. ನಮ್ಮದು ಸವಾಸ ಸಾಗಂತ ಕೆಲವರು ಹೋಟ್ಲಲ್ಲಿ ಹೋಗಿ ತಿನ್ಕೊಂಬಂದು ಮಕ್ಕಳು. ಅವ್ರ ಮಕ್ಕಳೇನೋ ಹೋಟ್ಲಲ್ಲಿ ಹೋಗಿ ತಿನ್ಕೊಂಬಂದ್ರು. ಪಾಪ ಆಕೆ ಆತನನ್ನು ಕಟ್ಕೊಂಡಿರೋ ಹೆಂಡತಿ ಗತಿ ಏನು, ಆಕೆ ಮಧ್ಯಾಹ್ನ 3 ಗಂಟೆವರೆಗೂ ಉಪವಾಸ ಇರಬೇಕು. ಫಸ್ಟ್ ಅವ್ರಿಗೆ ಊಟ ಹಾಕಿ ಯಜಮಾನರಿಗೆ, ಆಮೇಲೆ ಆಕೆ ಊಟ ಮಾಡಬೇಕು. ಈ ಥರದ ಪರಿಸ್ಥಿತಿ ತುಂಬ ಅತಿರೇಕವಾದ ಇನ್ನೊಂದು. ಓಕೆ, ಇದೇನಾಗುತ್ತೆ, ಕೋಪ ತೊಗೊಂಬರುತ್ತೆ ನಮ್ಗೆ. ಇದೆಲ್ಲ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ರಿಲಿಜಿಯಸ್ ಒಂದು ಸ್ಪಿರಿಚುವಲ್ ಆಗಿರ್ಬೇಕಂದ್ರೆ ಈ ಥರ ಎಲ್ಲ ಮಾಡಬೇಕಾ? ಇದ್ರ ಬದಲು ಮಾಡಬೇಡ ಅಂತ ಅಷ್ಟಾವಕ್ರ ಮಹರ್ಷಿಗಳು ಅದೇ ಹೇಳ್ತಾರೆ. ಅರ್ಥ ಆಗ್ತಾ ಇಲ್ಲ, ನಾವೇನೋ ಮಾಡ್ತಾ ಇದೀವಿ ಅಂತ. ಇನ್ನು ಕೆಲವರು ಧ್ಯಾನ ಮಾಡುವಾಗ ಸಣ್ಣ ಡಿಸ್ಟರ್ಬೆನ್ಸ್ ಆದರೂ ಅವ್ರ ಕೈಲಿ ತಡೆಯೋಕ್ಕಾಗಲ್ಲ. ಎಲ್ಲ ಅಡುಗೆ ಮನೇಲಿ ಒಂದು ತಟ್ಟೆ ಬಿದ್ದುಬಿಟ್ರೆ ಸಾಕು, ಒಂದು ಕೂಗಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ಧ್ಯಾನ ಏನೋ ಹಾಗೆ ಈಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವಾ, ಹಾಗೆ ಹೀಗೆ ಅಂತ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಅರ್ಥ ಆಗ್ತಾ ಇದಲ್ಲ? ಇದು ತ್ಯಜೇವ ಧ್ಯಾನಂ ಸರ್ವತ್ರ ಮಾ ಕಿಂಚಿದ್ ಧೃತಿ ಧಾರಯ ಆತ್ಮಾತ್ಮ ಮುಕ್ತ ಏವಾಸಿ ಕಿಂ ವಿಮೃಶ್ಯ ಕರಿಷ್ಯಸಿ. ಇದನ್ನೆಲ್ಲ ಅಷ್ಟಾವಕ್ರ ಮಹರ್ಷಿಗಳು ತೆಗಿತಾ ಇದ್ದಾರೆ ಒಳಗಡೆಯಿಂದ. ಏನೋ ಮತ್ತೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರೋದು, ನಾನು ಆತ್ಮ. ಇದೇನು ಜಪ ಕೆಟ್ಟೋಯ್ತು ಆತ್ಮ? ಒಳಗಡೆ ಇರೋದು ಅದೇನು ಆತ್ಮನೇ ಇರೋದು. ಒಂದ್ಸರಿ ತಿಳ್ಕೊಂಡ್ರೆ ಸಾಕು. ಅದ್ರ ಮೇಲೆ ಜಪ ಮಾಡ್ಬೇಕು, ನಾನು ಆತ್ಮ ಅಂತ. ಕಿಂ ವಿಮೃಶ್ಯ ಕರಿಷ್ಯಸಿ. ನೀನು ಆತ್ಮ ಅಂತ ಗೊತ್ತಿದ್ದಾಗ ಮತ್ತೆ ಅದೇನು ಹೇಳ್ಕೊಳ್ಬೇಕಾ ಅದನ್ನು? ಅದಕ್ಕೆ ಇವಾಗ ಯಾರೋ ಒಬ್ರು ನನ್ನ ಹೆಸರು ಥಾಮಸ್ ಅಂತಂದರೆ ಅವರು ಏನು ಕೂತ್ಕೊಂಡು ನಾನು ಥಾಮಸ್ ಅಂತ ಜಪ ಮಾಡಬೇಕಾ? ಅಥವಾ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದರೆ ಬೆಂಗಳೂರು ಇದ್ದೀನಿ ಅಂತ ಜಪ ಮಾಡಬೇಕಾ ಅದನ್ನು? ಮತ್ತೆ ಇದೊಂಥರ ಮೂರ್ಖತೆ. ಕಾಂಟೆಂಪ್ಲೇಷನ್ ಅಂತಾರೆ ನೋಡಿ, ಇದೊಂಥರ ಮೂರ್ಖತೆ. ಸೊ ಕೆಲವರು ಪಾಸಿಟಿವ್ ಆಗಿ ನಾನು ಬ್ರಹ್ಮ ಅಂದರೆ ಬ್ರಹ್ಮನ್ ಅಂತ. ವೇದಾಂತದಲ್ಲಿ ಬ್ರಹ್ಮನ್ ಅಂದರೆ ಒಳಗಿನ ಪರಮಾತ್ಮನಿಗೆ ಬ್ರಹ್ಮನ್ ಅಂತ ಕರೀತಾರೆ. ಓಕೆ, ಇದು ಪಾಸಿಟಿವ್ ಥಿಂಕಿಂಗ್. ಓಕೆ, ಅಷ್ಟಾವಕ್ರ ಮಹರ್ಷಿಗಳು ಇದೆಲ್ಲ ನಾನ್ಸೆನ್ಸ್. ಇದೆಲ್ಲ ನಾನ್ಸೆನ್ಸ್ ಇದು. ನೀನು ಇದೆಲ್ಲ ಮಾಡೋಂಗಿದ್ರೆ ಧ್ಯಾನ ಮಾಡೋದು ನಿಲ್ಲಿಸ್ಬಿಡು. ಇನ್ನೇನೂ ಅಲ್ಲ ನೀನು. ತ್ಯಜೈವ ಧ್ಯಾನಂ ಸರ್ವತ್ರ ಮಾ ಕಿಂಚಿದ್ ಹೃದಿ ಧಾರಯ. ಅದಕ್ಕೆ ಅಷ್ಟಾವಕ್ರ ಧ್ಯಾನ ಮಾಡೋದು ಬಿಟ್ಬಿಡಿ. ಹಂಗಂದು ಧ್ಯಾನ ಮಾಡೋದು ಬಿಡಬೇಡಿ ಅಂತ ಹೇಳಿ ಬಿಟ್ಟಿದ್ದೇನೆ ಅಂತ ಅನ್ಬೇಡಿ. ಬಿಡೋದು ಬಹಳ ಸುಲಭ. ಯಾಕೆ ಬಿಡಬೇಕು ಅಂತ ಅದ್ರ ನಿಜವಾದ ಅದು ಒಳಗಿನ ಮರ್ಮ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ. ಇನ್ನು ಕೆಲವರು ಧ್ಯಾನ ಅದು ಸಾಧನೆ ಮಾಡೋದೇ ದೊಡ್ಡ ವಿಷಯ. ಅವರು 3 ಗಂಟೆ ಧ್ಯಾನದಲ್ಲಿ ಕೂತ್ಕೊಳ್ತಾರಂತೆ. ಓಂ ನಮಃ ಶಿವಾಯ. ಅದೊಂದು ಅದಕ್ಕೆ ಹುಷಾರಾಗಿರಿ, ಧ್ಯಾನ ಮಾಡೋದು ಬಿಡಬೇಡಿ. ಹೇಗೆ ಯಾಕೆ ಅಂದರೆ ಏನು ಧ್ಯಾನ ಮಾಡಿದ್ರೆ ಸಾಕ್ಷಾತ್ಕಾರ ಆಗ್ಬಿಡುತ್ತಾ? ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಇಲ್ಲ, ಸಾಕ್ಷಾತ್ಕಾರ ಆಗೋದಲ್ಲ. ಇಲ್ಲ, ನೀನು ಆಲ್ರೆಡಿ ಸಾಕ್ಷಾತ್ಕಾರ ಒಳಗಡೆ ಇದೆಯಪ್ಪ. ಆಲ್ರೆಡಿ ಒಳಗಡೆ ಸಾಕ್ಷಾತ್ಕಾರ ಇದೆ, ಒಳಗಡೆ ಅದೇ ಬೆಳಕಿದೆ. ಹೇಗೆ ಅಂದರೆ
ಅಕ್ಕಿ ಕಾಳು ಮೇಲೆ ಭತ್ತದ ಹೊಟ್ಟಿದೆಯಲ್ಲ ಆ ಹೊಟ್ಟೋದಂಗೆ ಅಷ್ಟೇ. ಧ್ಯಾನ ಏನಕ್ಕೆ ಮಾಡಬೇಕು? ಆ ಹೊಟ್ಟನ್ನು ತೆಗೆಯೋದಕ್ಕೆ ಅಷ್ಟೇ. ನಮ್ಮೊಳಗಡೆ ಅಜ್ಞಾನವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ. ಯಾರು? ನಾನು ಈ ಶರೀರ ಅಲ್ಲ, ನಾನು ಶುದ್ಧ ಚೈತನ್ಯ, ಇದನ್ನು ತಿಳ್ಕೊಳಕ್ಕಷ್ಟೇ. ಒಳಗಡೆ ಆಲ್ರೆಡಿ ಇದೆ. ಎನ್ಲೈಟನ್ಮೆಂಟ್ ಆಗಬೇಕಾಗಿಲ್ಲ. ಇವರು ಆಲ್ರೆಡಿ ಎನ್ಲೈಟನ್ಡ್ ಹೇಳ್ತಾ ಇದ್ದಾರೆ ಗುರುಗಳು. ಆಲ್ರೆಡಿ ಸಾಕ್ಷಾತ್ಕಾರ ಆಗಿದೆ. ಆ ಜ್ಞಾನವನ್ನ ಒಳಗಡೆ ಆ ದೀಪ ಇದೆಯಲ್ಲ ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಾಕಿದೀವಿ, ಆ ಪಾತ್ರೆ ತಿರುವಾಕೋದಷ್ಟೇ. ಪಾತ್ರೆ ಮುಚ್ಚಿದ್ವಿ, ಅದನ್ನ ಹಿಂಗೆ ತೆಗೆದು ಹಿಂಗೆ ಹಾಕೋದಷ್ಟೇ. ಒಳಗಡೆ ದೀಪ ಇದೆ, ಅದನ್ನು ರೆಕಗ್ನೈಸ್ ಮಾಡ್ಕೊಳ್ಳಿ ಸಾಕು, ಆ ಅಜ್ಞಾನದಿಂದ ಆಚೆ ಬರೋದಕ್ಕೆ. ಹಂಗಂತೇಳಿ ಧ್ಯಾನ ಮಾಡೋದು ಬಿಡಬೇಡಿ. ಮಾಡುವಂಥ ಧ್ಯಾನ ಮಾಡಿ, ಏನೋ. ಬಟ್ ಯಾವುದರಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ಎನ್ಲೈಟನ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ. ಸೊ ಇದನ್ನೆಲ್ಲ ಬಿಟ್ಟು ಮುಂದೆ ಈ ಕನ್ಫ್ಯೂಷನ್ ಎಲ್ಲ ಬಿಟ್ಟು ತ್ಯಜಿಸ್ಬಿಡಿ. ಮುಂದೆ ಧ್ಯಾನ ಸಾಧನೆ ಮಾಡ್ಕೊಂಡು ಸೈಲೆಂಟಾಗಿ ಹೋಗ್ತಾರೆ, ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಸೊ ಅಕಸ್ಮಾತ್ ಇಲ್ಲಿವರೆಗೂ ಹೇಳಿದ್ದು ನಿಮಗೆ ಕನ್ಫ್ಯೂಷನ್ ಅನ್ಸಿದ್ರೆ ಇದನ್ನು ಕೂಡ ಬಿಟ್ಬಿಡಿ ಅಂತ ಹೇಳ್ತಾರೆ. ಇಫ್ ದಿಸ್ ಈಸ್ ಕನ್ಫ್ಯೂಸಿಂಗ್, ಜಸ್ಟ್ ಡ್ರಾಪ್ ಇಟ್, ಇದನ್ನು ಕೂಡ ತ್ಯಜಿಸ್ಬಿಡಿ ಅಂತ. ಓಕೆನಾ? ಇಲ್ಲಿಗೆ ಇವತ್ತಿನ ಅಷ್ಟಾವಕರ ಗೀತೆ ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗ್ರೇಟ್ಫುಲ್ ಟು ಯು. ಓಂ ನಮಃ ಶಿವಾಯ.